ಶ್ರೀಮಂತರು, ಜಮೀನುದಾರರು, ಉದ್ಯಮಿಗಳಿಗೆ ಮಾತ್ರ ಇದ್ದ ಹಕ್ಕನ್ನ ಎಲ್ಲರಿಗೂ ಕಲ್ಪಿಸಿಕೊಟ್ಟವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಿ ತಿಪ್ಪೇಸ್ವಾಮಿ ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತ್ಯುತ್ಸವ ಹಿನ್ನೆಲೆಯಲ್ಲಿ ಜಿಲ್ಲೆ ಪತ್ರಿಕಾ ಭವನದಲ್ಲಿ ಶನಿವಾರ ಆಯೋಜಿಸಿದ್ದ ವಿಚಾರಗೋಷ್ಠಿ ಉದ್ಘಾಟಿಸಿ ಮಾತನಾಡಿದರು. ಆದರೆ ನಾವು ಮತ ಮಾರಾಟ ಮಾಡಿಕೊಳ್ತಾ ಇದ್ದೇವೆ, ಪರಿಣಾಮ ಅಧಿಕಾರದಿಂದ ದೂರವೇ ಉಳಿದಿದ್ದೇವೆ. ಮತ ಮೌಲ್ಯ ಅರಿತರೆ ಶೋಷಿತ ವರ್ಗದ ಕೈಗೆ ಅಧಿಕಾರ ದೊರೆಯಲಿದೆ ಎಂದು ತಿಳಿಸಿದರು. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶದಲ್ಲಿದ್ದ ವೇಳೆ ಅನೇಕರು ಸ್ವಾತಂತ್ರ್ಯ ಚಳವಳಿಗೆ ಆಗಮಿಸುವಂತೆ ಕೋರಿದ್ರು. ನನ್ನ ಆದ್ಯೆಯನ್ನ ಪೂರ್ಣಗೊಂಡ ಬಳಿಕವೇ ಹೋರಾಟ ಎಂಬ ಮಾತನ್ನ ನಾವೆಲ್ಲರೂ ಪಾಲಿಸಬೇಕಾಗಿದೆ ಎಂದು ಹೇಳಿದರು. ಗಾಂಧೀಜಿ, ನೆಹರು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರೆ ಕೆರೆ ನೀರು ಕುಡಿಯುವ ಚಳವಳಿ ಮೂಲಕ ಅಂಬೇಡ್ಕರ್ ಶೋಷಿತ ವರ್ಗದವರಿಗೆ ಮೂಲ ಹಕ್ಕು ಕೊಡಿಸಲು ಕ್ರಾಂತಿಯ ಕಿಡಿ ಎಂದು ತಿಳಿಸಿದ್ದಾರೆ. ಮಾದಿಗ ಮಹಾಸಭಾ ಅಧ್ಯಕ್ಷ ಹನುಮಂತಪ್ಪ ದುರ್ಗ ಮಾತನಾಡಿ, ಜಾತಿ ವ್ಯವಸ್ಥೆಯನ್ನ ಜೀವಂತವಾಗಿ ಇಡದೆ ಬದಲಾವಣೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಆ ಬಹುಸಂಖ್ಯಾತರು ರಾಜಕೀಯ ಅಧಿಕಾರ ಹಿಡಿಯಲು ಆಗ್ತಾ ಇಲ್ಲ. ಕಾರಣ ವಲಸಿಗರಿಗೆ ಮನ್ನಣೆ ನೀಡ್ತಾ ಇರುವುದೇ ಮುಖ್ಯ ಕಾರಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಸಂಘಟಕ ಬಿ ರಾಜಪ್ಪ, ಮುಖಂಡರಾದ ಕೆ ರಾಜಣ್ಣ, ಪ್ರಸನ್ನ, ಎನ್ ಹರೀಶ್, ಟಿ ಮಂಜಣ್ಣ, ಬಿಒ ಗಂಗಾಧರಯ್ಯ, ಬಿ ಹನುಮಂತಪ್ಪ, ಮಲ್ಲಪ್ಪ, ಕೆಂಚಪ್ಪ, ಟಿಆರ್ ತಿಪ್ಪೇಸ್ವಾಮಿ, ರುದ್ರಮುನಿ, ತಮ್ಮುಟ್ಗಲ್, ಹನುಮಂತಪ್ಪ, ಮಲ್ಲಿಕಾರ್ಜುನ್, ನಾಗರಾಜ್, ವೆಂಕಟೇಶ್, ಅನಂತ, ಲಕ್ಷ್ಮೀ ಸಾಗರ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್ ನಾಯಕನಹಟ್ಟಿ, ಪ್ರಜಾಪ್ರಭುತ್ವ ಟಿವಿ, ಚಿತ್ರದುರ್ಗ. ಸಾಮಾಜಿಕವಾಗಿ ಅವ್ರ ಮೇಲೆತ್ತಬೇಕು, ಆರ್ಥಿಕವಾಗಿ ಅವ್ರನ್ನ ಮೇಲೆತ್ತಬೇಕು ಅಂತ ಒಂದೇ ದೃಢ ಮನಸ್ಸಿನಿಂದ ಅವರು ಬ್ರಿಟಿಷರ ಜೊತೆ ನಮ್ಮ ಸ್ಥಿತಿಗತಿಗಳ ಕುರಿತು ಒಂದು ಅಧ್ಯಯನ ಮಾಡಿ ವರದಿ ಕೊಡ್ತಾರೆ. ತದನಂತರ ಹಿಂಗೆ 32 ಏನೇನು ಪೂನಾ ಒಪ್ಪಂದ ಇರ್ಬೋದು, 1928 ಇದೆಲ್ಲವನ್ನು ಈ ಜನಾಂಗಕ್ಕಾಗಿ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ದೊಡ್ಡ ಕೊಡುಗೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಅಂಬೇಡ್ಕರ್ ಅವರ ಒಂದು ಚಿಂತನೆ ಹೇಗಿತ್ತು ಅಂತಕ್ಕಂಥದ್ನ ನೋಡಿದ್ರೆ, ಅವರು ಮತವನ್ನು ಕೊಟ್ರೆ ನಮ್ಮವರಿಗೆ ಮಾರ್ಕೆಂತಾರೆ. ಈ ದೇಶದ ಒಂದು ಚುಕ್ಕಾಣಿ ಇಡ್ಬೇಕಾದ್ರೆ ನಮ್ಮ ಮತವನ್ನು ಮಾರ್ಕೆಬಾರ್ದು. ಯಾಕಂತಂದ್ರೆ ಅವತ್ತು ಅಂಬೇಡ್ಕರ್ ಅವರ ಚಿಂತನೆಗಳನ್ನ ನಾವು ಎಷ್ಟು ಮೈಗೂಡಿಸ್ಕೊಂಡಿವಿ ಅಂತಂಥದ್ದು ಒಂದು ಯಕ್ಷ ಪ್ರಶ್ನೆ. ಅಂಬೇಡ್ಕರ್ ಅವರು ಎಷ್ಟು ಬಡತನ ಇದ್ರೂ ನಮಗಾಗಿ ಹೋರಾಟ ಮಾಡಿದ್ರು. ಅಂಬೇಡ್ಕರ್ ಅವರು ಹೋರಾಟಕ್ಕೆ ಜಗಜೀವನ್ ರಾಮ್ ಅವರು ಅಧಿಕಾರಕ್ಕಾಗಿ, ಈ ಎರಡನ್ನ ತುಲನೆ ಮಾಡಿದ್ರೆ ಅಂಬೇಡ್ಕರ್ ಅವರ ಹೋರಾಟವನ್ನ ನಾವು ಮೆಚ್ಚಬೇಕಾಗಿತ್ತು. ಯಾಕಂತಂದ್ರೆ ಅಂತ ಕಡಬಡತನದಲ್ಲಿ ಓದಿ ಈ ದೇಶದ ಈ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಈ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ, ನಾವೇನು ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮನ್ನು ಅಸ್ಪೃಶ್ಯತೆ ಇನ್ನೂ ಹೋಗಲಾಡಿಲ್ಲ, ಅಲ್ಲೆಲ್ಲ ಹೋಗಲಾಡಿಸಿಕ್ಕೆ ನೀವೆಲ್ಲ ಹೋರಾಟದ ಮನೋಭಾವನೆಯನ್ನ ನಾವು ದಿಸಾ ಹೋರಾಟ ಮಾಡ್ರಿ ಅಂತ ಹೇಳಲ್ಲ. ನಮಗೆ ಅನ್ಯಾಯ ಆದಾಗ ಒಗ್ಗೂಡ್ಬೇಕಾಗುತ್ತೆ, ಒಂತ ಸೇರ್ಬೇಕಾಗುತ್ತೆ. ಒಗ್ಗೂಡಿ ಮತ್ತೆ ಬೇರೆ ಜನಾಂಗದ ಪ್ರೀತಿ ಭಾವನೆಯನ್ನ ನಾವು ಗಳಿಸಿದ್ರೆ ಮಾತ್ರ ಈ ಜಿಲ್ಲೆಯಲ್ಲಿ ನಾವು ಅಧಿಕಾರ ಹಿಡಿತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಮಾತಾಡಲು ಅನುವು ಮಾಡಿಕೊಟ್ಟಿದ್ದಂತ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ನನ್ನ ಭಾಷಣ ಮುಗಿಸ್ತೇನೆ.